ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಹುಕ್ಕೇರಿ ತಾಲೂಕಿನ ಕೆಲ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಘಟಪ್ರಭಾ ನದಿಗೆ ನಿರ್ಮಿಸಲಾದಂತಹ 6 ಬ್ರಿಡ್ಜ್ ಕಮ್ಮ ಬ್ಯಾರೇಜ್ಗಳು ಮುಳುಗಡೆಯಾಗಿದೆ. ಇನ್ನು ಶೆಟ್ಟಿಹಾಳದ 2 ಬ್ರಿಡ್ಜ್, ಇನ್ನು ಸಲಾಮಹವಾಡಿ ಹಾಗೂ ಮೋಹದ ಗ್ರಾಮದ 1 ಬ್ರಿಡ್ಜ್ ಮುಳುಗಡೆಯಾಗಿದ್ದು, ಹಿರಣ್ಯಕೇಶಿ ನದಿಯ ಯರನಾಳ ಮತ್ತು ಹುಕ್ಕೇರಿ ಬ್ರಿಡ್ಜ್ ಜಲಾವೃತ ಆಗಿದೆ. ಇನ್ನು ನದಿ ದಡದಲ್ಲಿರುವಂತಹ ಈ ಕಬ್ಬಿನ ಗದ್ದೆ ಹಾಗೂ ಇತರ ಬೆಳೆಗಳಿಗೆ ನೀರು ನುಗ್ಗಿದೆ. ಸ್ಥಳಕ್ಕೆ ಹುಕ್ಕೇರಿ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಭೇಟಿ ನೀಡಿ ಎಚ್ಚರಿಕೆಯಿಂದಿರುವುದಕ್ಕೆ ಸದ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು, ಇನ್ನು ಘಟಪ್ರಭಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವಂತಹ ಜಲಾಶಯದ 10 ಗೇಟ್ ಓಪನ್ ಮಾಡಿ 35,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಗೋಕಾಕ್ ಮೂಡಲಗಿ ತಾಲೂಕಿನ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಇನ್ನು 2 ದಿನಗಳ ಕಾಲ ಮಳೆಯಾಗುವಂತಹ ಹಿನ್ನೆಲೆಯಲ್ಲಿ ಜಲಾಶಯ ಪ್ರದೇಶದಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಪ್ರವಾಹದ ಪರಿಸ್ಥಿತಿಯ ಭೀತಿಯ ಹಿನ್ನೆಲೆಯಲ್ಲಿ ಡಿಸಿ ಮತ್ತು ಸಿಇಒ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿಯ ಗೋಕಾಕ ಹೊರವಲಯದ ಇಲ್ಲೋಳಸೂರು ಸೇತುವೆಯನ್ನ ಡಿಸಿ ಮೊಹಮ್ಮದ್ ರೋಷನ್, ಇನ್ನು ಸಿಇಒ ರಾಹುಲ್ ಶಿಂದೆ ತಂಡ ವೀಕ್ಷಣೆಯನ್ನ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರುವಂತಹ ಡಿಸಿ ಮೊಹಮ್ಮದ್ ರೋಷನ್, ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ. ಇನ್ನು 2 ಕಾಳಜಿ ಕೇಂದ್ರವನ್ನ ಓಪನ್ ಮಾಡಿದ್ದೇವೆ. 150 ಕಾಳಜಿ ಕೇಂದ್ರವನ್ನ ಓಪನ್ ಮಾಡಲು ರೆಡಿ ಮಾಡಿಕೊಂಡಿದ್ದೇವೆ. ಈಗಾಗಲೇ 9 ಸೇತುವೆಗಳು ಮುಳುಗಡೆಯಾಗಿವೆ. ದುರಾದೃಷ್ಟವಶಾತ್ ಜಿಲ್ಲೆಯಲ್ಲಿ 2 ಮೃತಪಟ್ಟಿದ್ದಾರೆ. ಆ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಮುಂದುವರೆದಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ತಾವು ಬೆಳೆದಂತ ತರಕಾರಿಯನ್ನ ಸಾಗಿಸಲು ರೈತರು ಪರದಾಡುವಂತ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಗಿದೆ. ಅಫಜಲ್ಪುರ ತಾಲೂಕಿನ ನೀಲೂರು ಇನ್ನು ಗಬ್ಬೂರು ಮಧ್ಯೆ ಇರುವಂತಹ ಹಳ್ಳ ಭರ್ತಿಯಾಗಿ ರಸ್ತೆ ಕೊಚ್ಚಿ ಹೋಗಿದ್ದು, ಹರಿಯುವ ಹಳ್ಳದಲ್ಲಿ ನಿಂತು ರೈತರು ತರಕಾರಿಯನ್ನ ಸಾಗಿಸಿದ್ದಾರೆ. ರಸ್ತೆ ದುರಸ್ತಿಗಾಗಿ ರೈತರು ಒತ್ತಾಯಿಸಿದ್ದಾರೆ. ये चलदा ರಣರಕ್ಕಸ ಮಳೆಗೆ ಬಸವಸಾಗರ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಯಾದಗಿರಿಯ ಶಹಪುರ ತಾಲೂಕಿನ ಕೊಳ್ಳೂರ ಸೇತುವೆ ಮುಳುಗಡೆಯಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮತ್ತೊಂದು ಕಡೆ ಹೂವಿನ ಹಡಲಗಿ ಬಸವೇಶ್ವರ ದೇವಾಲಯ ಮುಳುಗಡೆಯಾಗಿದ್ದು, ಸೇತುವೆ ಮೇಲೆ ಭಾರಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ದೂದ್ಗಂಗಾ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಕಾರದಗ ಗ್ರಾಮದ ಗ್ರಾಮ ದೇವತೆ ಬಂಗಾಲಿಬಾಬಾ ದೇವಸ್ಥಾನ ಜಲಾವೃತ ಆಗಿದೆ. ಇನ್ನು ದೇವಸ್ಥಾನದ ಪೂಜೆ ಕೈಕಾರ್ಯ ಎಲ್ಲವೂ ಕೂಡ ಸ್ಥಗಿತವಾಗಿದೆ. ಸದ್ಯ ದೂದ್ಗಂಗಾ ನದಿಗೆ 30,000 ಕ್ಯೂಸೆಕ್ ನೀರಿನ ಒಳ ಹರಿವು ಹೆಚ್ಚಾಗಿದೆ. ಇನ್ನು ಕಾರದಗ ಗ್ರಾಮದ ಅಲ್ಲಿ ಬೆಳೆದಿರುವಂತಹ ಕಬ್ಬು, ಸೋಯಾಬೀನು, ಟೊಮ್ಯಾಟೊ ಸೇರಿದಂತೆ ಹಲವು ಬೆಳೆಗಳು ಕೂಡ ಜಲದಲ್ಲಿ ಮುಳುಗೋಗ್ಬಿಟ್ಟಿದೆ ನೀರು. ಈ ನಿಟ್ಟಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜನರು ನದಿಯತ್ತ ಹೋಗಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ.
ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಶೀತ ಗಾಳಿ ಸಹಿತ ನಿರಂತರ ಮಳೆಯಿಂದಾಗಿ ಶಾಲೆಗೆ ಹೋಗುವುದಕ್ಕೆ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಹೀಗಾಗಿ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ಡಿಸಿ ಸಂಗಪ್ಪ ಆದೇಶವನ್ನ ಹೊರಡಿಸಿದ್ರು. ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಕಲಬುರಗಿಯಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ನದಿ ಮತ್ತು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಇನ್ನು ಬೆಣ್ಣೆತೂರ ಜಲಾಶಯದ ನೀರು ಈ ಜಮೀನುಗಳಿಗೆಲ್ಲ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಉದ್ದು, ಹೆಸರು, ಈ ಕಾರೆ, ಎಳ್ಳು, ತೊಗರಿ ಸಂಪೂರ್ಣವಾಗಿ ಹಾಳಾಗಿದೆ. ಸಾಲ ಸೂಲ ಮಾಡಿ ಬೆಳೆದಿದ್ರೂ ಕೂಡ ಈಗ ₹1 ಕೂಡ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ರೈತರಿಗಿದ್ದು ಕಣ್ಣೀರಾಗ್ತಿದ್ದಾರೆ. ಸರ್ಕಾರ ನಮ್ಮ ನೆರವಿಗೆ ಧಾವಿಸದೆ ಇದ್ರೆ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ ಅನ್ನೋದಾಗಿ ರೈತರು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ. ಕೂಡಲೇ ಹಾಳಾದಂತ ಬೆಳೆಯ ಕುರಿತು ಸಮೀಕ್ಷೆಯನ್ನು ನಡೆಸಿ ಸೂಕ್ತ ಪರಿಹಾರವನ್ನು ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಇದರಿಂದ ಗುಡ್ಡ ಕುಸಿತ ಹೆಚ್ಚಾಗ್ತಿದೆ. ಭವಿಷ್ಯದ ಅಪಾಯವನ್ನ ಅರಿತು ಶಿವಮೊಗ್ಗ ಜಿಲ್ಲಾಡಳಿತ ಹೊಸ ಹೆಜ್ಜೆಯನ್ನ ಹಾಕುವುದಕ್ಕೆ ತಯಾರಿ ಮಾಡಿಕೊಂಡಿದೆ. ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾದಿಂದಲೇ ಭೂಕುಸಿತ ಅಪಾಯವಿರುವಂತಹ 300 ಹಾಟ್ಸ್ಪಾಟ್ಗಳನ್ನ ಜಿಲ್ಲಾಡಳಿತ ಗುರುತು ಹಚ್ಚಿದೆ. 107 ಕಡೆ ಸಾರ್ವಜನಿಕರಿಗೆ ಈ ಸಮಸ್ಯೆ ಆಗಬಹುದಾದಂತಹ ಸ್ಥಳಗಳನ್ನ ಗುರುತು ಹಚ್ಚಿದ್ದು ಭೂಕುಸಿತ ತಡೆಯುವಂತ ಸಂಬಂಧ ₹80 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಬಗ್ಗೆ ಸರ್ಕಾರ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಸರ್ಕಾರಕ್ಕೆ ಭೂಕುಸಿತ ತಡೆಗಟ್ಟಲು 16 ಲೊಕೇಶನ್ಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಮಳೆ ಹೋಯ್ತು ಬರ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಸುನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ 90,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇತ್ತ ಉಜ್ಜಿನಿ ಜಲಾಶಯದಿಂದ ಮತ್ತಷ್ಟು ಹೆಚ್ಚು ನೀರನ್ನ ಬಿಡುವಂತ ಸಾಧ್ಯತೆ ಇದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಆಸ್ತಿ ಪಾಸ್ತಿ ಹಾನಿಯಾಗದಂತೆ ಜನ ಮತ್ತು ಜಾನುವಾರು ನದಿಯತ್ತ ಹೋಗದಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಬೀದರ್ ಜಿಲ್ಲೆಯಾದ್ಯಂತ ವರುಣಾರ್ಭಟಕ್ಕೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಕಳೆದ 3 ದಿನಗಳಿಂದ ಸುರಿತಾ ಇರುವಂತಹ ರಣ ಮಳೆಗೆ 7,500ಕ್ಕೂ ಅಧಿಕ ಹೆಕ್ಟೇರ್ ಜಮೀನುಗಳಿಗೆ ಅಲ್ಲಿ ನೀರು ನುಗ್ಗಿ ಎಲ್ಲವೂ ಕೂಡ ನಾಶ ಆಗಿದೆ. ಬೆಳೆಗಳು ಔರಾದ್ ಮತ್ತು ಕಮಲನಗರ ತಾಲೂಕುಗಳಲ್ಲಿ ಧಾರಾಕಾರ ಮಳೆಗೆ ಅತಿ ಹೆಚ್ಚು ಹಾನಿಯಾಗಿದೆ. ಜಿಲ್ಲೆಯಾದ್ಯಂತ 67 ಕಿಲೋಮೀಟರ್ ರಸ್ತೆ ಹಾನಿಯಾಗಿದ್ದು 17 ಸೇತುವೆ ಕೊಚ್ಚಿಕೊಂಡು ಹೋಗಿದೆ. 37 ಟ್ರಾನ್ಸ್ಫಾರ್ಮರ್ಗಳು, 151 ವಿದ್ಯುತ್ ಕಂಬಗಳು, 138 ಮನೆ, 150 ಅಂಗನವಾಡಿ ಎಲ್ಲವೂ ಕೂಡ ನಾಶ ಆಗಿದೆ. ರಣರಕ್ಕಸ ಮಳೆಗೆ ಇಲ್ಲಿವರೆಗೂ 2 ಮೃತಪಟ್ಟಿದ್ದು 30ಕ್ಕೂ ಅಧಿಕ ಜಾನುವಾರುಗಳು ಬಲಿಯಾಗಿವೆ ಅಂತ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾಹಿತಿಯನ್ನು ನೀಡಿದರು.
ಮಾಡ್ತಿದ್ದಾರೆ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ. ಈಗ ಸದ್ಯಕ್ಕೆ ನಾವು ಎಸ್ಟಿಮೇಟ್ ಪ್ರಕಾರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ಟಿಮೇಟ್ ಪ್ರಕಾರ ನಮ್ಮದು 7,500 ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 3 ದಿವಸನಲ್ಲಿ ಆಗಿದೆ. ಮತ್ತು ರೋಡ್ಸ್ ನೋಡಬೇಕಿದ್ರೆ 67 ಕಿಲೋಮೀಟರ್ ಸರಾಸರಿ ಡ್ಯಾಮೇಜ್ ನಾವು ನೋಡಿದ್ದೀವಿ. ಬ್ರಿಡ್ಜ್ ಮತ್ತು ಕಲ್ವರ್ಟ್ ಭೀಕರ ರಸ್ತೆ ಅಪಘಾತದಲ್ಲಿ ಪಾದಚಾರಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಭೀಮವ್ವ ಸಾವನ್ನಪ್ಪಿರುವಂತಹ ಮಹಿಳೆ ಅನ್ನೋದಾಗಿ ಗುರುತಿಸಲಾಗಿದೆ. ಇನ್ನು ಪ್ರಾಥಮಿಕ ಆಸ್ಪತ್ರೆಗೆ ಸಿಬ್ಬಂದಿಯಾಗಿದ್ರು. ಎಂದಿನಂತೆ ಭೀಮವ್ವ ಕೆಲಸಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಇನ್ನು ಸಾಯಿ ಕೆಮಿಕಲ್ಸ್ ಕಂಪನಿಗೆ ಸೇರಿದಂತಹ ಬಸ್ ಡಿಕ್ಕಿಯಾಗಿ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳದಿಂದ ಬಸ್ ಚಾಲಕ ಪರಾರಿಯಾಗಿದ್ದಾನೆ. ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಂದಿನಿ ಹಾಲಿನ ವಾಹನ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತದಲ್ಲಿ 2 ವಿದ್ಯಾರ್ಥಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ನಗರದ ಸರ್ಕ್ಯೂಟ್ ಹೌಸ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿದೆ. ಆದಿತ್ಯ ಹಾಗೂ ಸಂದೀಪ್ ಇಬ್ಬರು ಕೂಡ ಮೃತಪಟ್ಟಿರುವಂತಹ ವಿದ್ಯಾರ್ಥಿಗಳು. ಇನ್ನು ಮೃತರು 3ನೇ ವರ್ಷದ MBBS ವ್ಯಾಸಂಗವನ್ನ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಹೌಸ್ ಸರ್ಕಲ್ನ ರಸ್ತೆಯ ಮಾರ್ಗದಲ್ಲಿ ತೆರಳುವಂತಹ ವೇಳೆ ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ವಾಹನಗಳು ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ 2 ಮೆಡಿಕಲ್ ವಿದ್ಯಾರ್ಥಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. 2 ಮೃತದೇಹಗಳನ್ನ ಮೆಗ್ಗಾನ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಶಿವಮೊಗ್ಗದ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈನ್ಸ್ ಟಿಪ್ಪರ್ ಲಾರಿಗೆ ಹಿಂಬದಿಯಿಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಕಂಡಕ್ಟರ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆಯಾಗಿರೋದು. ಹೊಸಪೇಟೆಯಿಂದ ಬೆಂಗಳೂರಿನ ಮಾರ್ಗವಾಗಿ ತೆರಳುವಂತ ವೇಳೆ ಟಿಪ್ಪರ್ ಲಾರಿ ಯೂಟರ್ನ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬ್ರೇಕ್ ಹಾಕಿದಂತ ಪರಿಣಾಮ ಅಪಘಾತ ಸಂಭವಿಸಿದೆ. ಬಸ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು, ಇನ್ನು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಮರಿಯಮ್ಮನಹಳ್ಳಿ ಪೊಲೀಸರು ಹಾಗೂ ಹೊಸಪೇಟೆಯ ಬಸ್ ಡಿಪೋ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸದಾಶಿವ ಭಾನೆ ತನ್ನ 102 ವರ್ಷದ ತಾಯಿ ಸತ್ಯವಳನ್ನ ಹೆಗಲ ಮೇಲೆ ಹೊತ್ತು ದೇವರ ದರ್ಶನವನ್ನು ಮಾಡಿಸಿದ್ದಾನೆ. ರಾಮಾಯಣದ ಶ್ರವಣ ಕುಮಾರನಂತೆ ಈ ಕೆಂಪಟ್ಟಿ ಗ್ರಾಮದಿಂದ ಸುಮಾರು 220 ಕಿಲೋಮೀಟರ್ ದೂರದ ಮಹಾರಾಷ್ಟ್ರದ ಪುಂಡಾರಪುರ ವಿಠ್ಠಲನ ದರ್ಶನವನ್ನ ಮಾಡಿಸಿದ್ದಾರೆ. ಸತತ 9 ದಿನ ತನ್ನ ತಾಯಿಯನ್ನ ಹೆಗಲ ಮೇಲೆ ಹೊತ್ತು 220 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಶತಾಯುಷಿ ತಾಯಿಯ ಆಸೆಯನ್ನ ಈಡೇರಿಸಿದ್ದಾರೆ. ಸದಾಶಿವನ ಈ ಭಕ್ತಿ ಜೊತೆಯಲ್ಲಿ ತಾಯಿಯ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ.